ನೋಡ್ಕೋಬೇಕಾನೆ ಅತಿಥಿಗಳಿಗೆ ವೈಫಲ್ಯ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಈ ಪುಷ್ಪರ್ಮನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳಿಗೆ ಹಾಗೂ ಎಲ್ರಿಗೂ ನಮಸ್ಕಾರ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು 69ನೇ ಪರಿನಿರ್ವಾಣ ದಿನ. ಇಂದು ನಾವು ಏನು ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಾಲನೆಗಳಲ್ಲಿ ನಾವೊಂದು ಫಾಲೋ ಮಾಡಬೇಕಾಗಿರೋದಂದರೆ, ಇವತ್ತು ಏನು ಒಂದು ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ಡೆವಲಪ್ ಮಾಡಿದ್ದಾರೆ. ಬರ್ತಾ ಬರ್ತಾ ದಿನದಿಂದ ದಿನಕ್ಕೆ ಏನಾಗ್ತದೆ, ಪ್ರೈವೇಟ್ ಸ್ಕೂಲುಗಳೆಲ್ಲ ಜಾಸ್ತಿ ಆಗಿಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗಳು ಕಡಿಮೆ ಆಗ್ತಾ ಹೋಗ್ಬಿಟ್ಟಿದೆ. ಇವಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸ್ಟೂಡೆಂಟ್ಸ್ನ ಯಾರೂ ಸೇರ್ತಾ ಇಲ್ಲ. ಏನಾಗ್ಬಿಟ್ಟಿದೆ, ಗೌರ್ಮೆಂಟ್ ಸ್ಕೂಲ್ಗೆ ಭಾಳ ಸ್ಕೋಪು ಮುಂಚೆ ಇತ್ತು, ಇವಾಗ ಬರ್ತಾ ಬರ್ತಾ ಸ್ಕೋಪ್ ಇಲ್ದಿರೋ ಕಾರಣ ಉದ್ಯೋಗ ಅವಕಾಶಗಳೆಲ್ಲ ಕಡಿಮೆ ಆಗಿರೋದ್ರಿಂದ ಗೌರ್ಮೆಂಟ್ ಸ್ಕೂಲ್ನ ಯಾರೂ ಡೆವಲಪ್ ಮಾಡ್ತಾರೆ. ಎಲ್ಲ ಪ್ರೈವೇಟ್ ಸೆಕ್ಟರ್ಗಳನ್ನೇ ಡೆವಲಪ್ ಮಾಡಿ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅನ್ನೋದನ್ನು. ನಾವಿವಾಗ ಏನು ನಮ್ಮ ಒಂದು ಯುವಕರಿಗೆ ಹೇಳ್ತೀವಿ ಅಂದರೆ, ಇರೋದು ವಿರುದ್ಧವಾಗಿ ಹೋರಾಡಬೇಕು. ಒಂದು ಗೌರ್ಮೆಂಟ್ ಸ್ಕೂಲ್ ಆಗಲಿ, ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಾಗಲಿ, ಅದರ ಪ್ರಾಮುಖ್ಯತೆನ ನಾವು ಹೆಚ್ಚಿಸ್ತಾ ಹೋಗಬೇಕು. ಅದರಿಂದ ಸೌಲಭ್ಯಗಳನ್ನ ನಾವು ಎಲ್ಲ ಬಡ ಜನಗಳಿಗೆ ಒದಗಿಸೋವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ದುಡಿಬೇಕು ಅಂತ ನಾನು ಎಲ್ಲ ನಮ್ಮ ಯುವಕರಲ್ಲಿ ಇವತ್ತು ಮನವಿ ಮಾಡ್ತೀನಿ. ಹಾಗೆ ಮತ್ತು ಇನ್ನೊಂದು ವಿಷಯ ಏನಂದರೆ, ಎಲ್ಲ ನಮ್ಮ ಹಿರಿಯ ನಾಯಕರು ಇಲ್ಲಿ ಹೇಳಿದ್ದಾರೆ, ಒಂದು ವಿದ್ಯೆಗೆ ಒಂದು ಬಹಳ ಮಹತ್ವ ಇದೆ, ಅದಕ್ಕೊಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ಆ ಶಕ್ತಿಯ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ. ಆ ಶಕ್ತಿ ಇವತ್ತು ಏನಾಗಿದೆ ಅಂದರೆ, ಜನಗಳೆಲ್ಲ ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡು ಎಲ್ಲ ಕೆಲಸಗಳು ಮಾಡ್ತಾ ಎಲ್ಲ ಸ್ವಂತ ಆಲೋಚನೆಗಳು ಅವ್ರ ಮನೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ದಾರೆ. ದೇಶದ ಬಗ್ಗೆ ಕಾಳಜಿನ ಸ್ವಲ್ಪ ಹೆಚ್ಚಿಸ್ಕೊಬೇಕು ಅಂತ ನಾನೆಲ್ಲರೂ ವಿನಂತಿಸ್ತೀನಿ. ಥ್ಯಾಂಕ್ ಯು. ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ. ಈ ಒಂದು ಅಂಬೇಡ್ಕರ್ ಅವರನ್ನು ನಾವು ಅಗಲಿದಂಥ ದಿನ. ನಮಗೋಸ್ಕರ, ಯಾವ ಎಲ್ಲ ಜನಗಳ ಬಡವರಿಗೋಸ್ಕರ, ಈ ದೇಶದ ಒಂದು ಸಮಾನತೆಗೋಸ್ಕರ ಇಡೀ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ನಮ್ಮಗಳಿಗೆಲ್ಲ ಈ ಒಂದು ಹಂತಕ್ಕೆ ಬೆಳೆದು ನಿಂತು ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೀವಿ ಅನ್ನೋವಂಥ ಶಕ್ತಿ ತುಂಬಿ, ನಮಗೆ ಬಲ ತುಂಬಿ, ನಮಗೆ ಸ್ಥೈರ್ಯ ಕೊಟ್ಟಂಥ ಈ ಒಂದು ಮಾನವತಾವಾದಿ ಮಹಾಪುರುಷ ಅಗಲಿದ ದಿನ. ಅವರಿಗೆ ನಮ್ಮ ಅನಂತ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಯುವಕ ಮಿತ್ರರಿಗೂ ತಿಳಿಸೋದೇನೆಂದರೆ, ಏನು ನಾವು ಅಂಬೇಡ್ಕರ್ ಅವರು ನಮಗೆ ಯಾವ ರೀತಿ ನಮ್ಮ ದೇಶಕ್ಕೋಸ್ಕರ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಮೊದಲು ಆ ಸಂವಿಧಾನವನ್ನು ನಾವು ಓದ್ಕೋಬೇಕಾಗುತ್ತೆ. ಆ ಸಂವಿಧಾನನ ಓದ್ಕೊಳ್ಬೇಕು ಅಂತಂದರೆ ಮೊದಲು ನಾವು ವಿದ್ಯಾವಂತರಾಗಬೇಕಾಗುತ್ತೆ. ಸೊ ನಾವು ವಿದ್ಯಾವಂತರಾಗಬೇಕು ಅಂದರೆ ಈಗಲಿಂದಲೇ ನಮ್ಮ ಮಕ್ಕಳನ್ನಾಗಲಿ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಸಹೋದರಿಗಳಿಗೆ ಯಾರೇ ಇರಲಿ, ಮೊದಲು ಅವರು ವಿದ್ಯಾಭ್ಯಾಸ ಆಗಬೇಕು. ಈಗ ಏನು ನಮ್ಮಲ್ಲಿ ಒಂದು SLC ಮುಗಿದ್ರೆ ನಾನು ವಿದ್ಯಾಭ್ಯಾಸ ಆಗಬೇಕು, ಒಂದು ಡಿಗ್ರಿ ಮುಗಿದ್ರೆ ವಿದ್ಯಾಭ್ಯಾಸ ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಜನಾಂಗ ಅರಿತುಕೊಂಡಿದೆ. ಅದನ್ನು ಬಿಟ್ಟು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 32 ಡಿಗ್ರಿಗಳನ್ನು ತಗೊಂಡ್ರು, ಅಟ್ಲೀಸ್ಟ್ ನಾವು ಒಂದು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಏನು ವ್ಯಾಸಂಗದ ಡಿಗ್ರಿಗಳೇನಿದೆ ಅವುಗಳನ್ನ ಪಡ್ಕೊಳ್ಬೇಕು.
ನೀವು ವ್ಯಾಸಂಗ ಮಾಡಿದಾಗ ಮಾತ್ರ ನೀವು ಜ್ಞಾನವಂತರಾದಾಗ ಮಾತ್ರ ನೀವು ಪ್ರಶ್ನೆ ಮಾಡ್ಬೋದು. ಜ್ಞಾನವಂತರಾಗಲಿಲ್ಲ ಅಂತಂದಾಗ ನೀವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸಮಾನತೆಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ 10 ವರ್ಷ ಸಾಕು ನಮಗೆ ಏನು ರಿಸರ್ವೇಷನ್ ಅಂತ ಹೇಳಿದರು. ಇವತ್ತಿಗೂ ಆ ರಿಸರ್ವೇಷನ್ ಮುಂದುವರಿತಾನೇ ಇದೆ. ಯಾಕೆ ಈ ದೇಶದಲ್ಲಿ ಸಮಾನತೆ ಆರ್ಥಿಕವಾಗಲಿ, ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ ಸಮಾನತೆ ಇನ್ನೂ ಕೊಟ್ಟಿಲ್ಲ, ಸಮಾನತೆ ಬಂದಿಲ್ಲ. ಈ ಸಮಾನತೆ ಬರಬೇಕು ಅಂತಂದರೆ ದಯವಿಟ್ಟು ನಮ್ಮ ಎಲ್ಲ ಯುವಕರು ಜ್ಞಾನವಂತರಾಗಬೇಕು ಮತ್ತು ನಾವು ಒಗ್ಗಟ್ಟಾಗಿರಬೇಕು. ಇವತ್ತು ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಾನಾ ಸಂಘಟನೆಗಳು ಬಂತು. ಈ ಸಂಘಟನೆಗಳು ಯಾಕೆ ಬಂತು? ನಾನಾ ಸಂಘಟನೆಗಳು ಬರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಸೇರಿ, ಉದಾಹರಣೆಗೆ ಉಳಿಮಾವಿನಲ್ಲೇನೇ ಎಲ್ಲರೂ ಒಗ್ಗಟ್ಟಾಗಿದ್ದು ಒಂದು ಕಡೆ ನಾವು ಸೇರಿ ನಾವು ಅದರ ಏನು ನಮಗೆ ನೋವುಗಳು ಇದೆ, ನಮಗೇನು ಅನ್ಯಾಯ ಆಗಿದೆ, ಅದರ ಫಲ ನಾವು ಹೋರಾಟ ಮಾಡಬೇಕು ಅಂತಂದರೆ ನಾವೆಲ್ಲರೂ ಒಂದಾಗಿರಬೇಕಾಗುತ್ತೆ. ಸೊ ಈ ನಾಯಕತ್ವಕ್ಕೋಸ್ಕರ ಎಲ್ಲ ವಿಭಜನೆ ಆಗಿದೆ. ಎಲ್ಲರೂ ರಾಜ್ಯದ ಮಟ್ಟದಲ್ಲೂ ಸಹ ಒಂದು ಕಡೆ ಸಮಾಜವಾದಿ ಅಂತಾರೆ, ಒಂದು ಕಡೆ ಅಂಬೇಡ್ಕರ್ವಾದಿ ಅಂತಾರೆ, ಒಂದು ಕಡೆ ಸಮತಾವಾದ ಅಂತಾರೆ, ಒಂದು ಕಡೆ ಕೃಷ್ಣಪ್ಪ ಬಣ ಅಂತಾರೆ, ಇನ್ನೊಂದು ಕಡೆ ವೆಂಕಟಸ್ವಾಮಿ ಬಣ ಅಂತಾರೆ. ಹೀಗೆ ಹಲವು ಹರಿದು ಹಂಚುವಾಗಿದ್ದಾವೆ. ಎಲ್ಲ ಒಂದು ಒಗ್ಗಟ್ಟಾಗಿದ್ದು ಒಂದು ಹೋರಾಟ ಮಾಡಿದ್ರೆ ನಾವೂ ಸಹ ಎಲ್ಲ ರೀತಿಯ ಹಕ್ಕುಗಳನ್ನು ನಾವು ಹೋರಾಟ ಮಾಡಿ ನಾವೆಲ್ಲ ತಗೊಳ್ಬೋದು. ಇವತ್ತು ಎಲ್ಲ ವಿಭಾಗಗಳಲ್ಲೂ ಸಹ ಎಲ್ಲ ಜನರಿಗೂ ಸಹ ಎಲ್ಲ ಧರ್ಮದವ್ರಿಗೂ ಸಹ ನಮ್ಮ ಸಂವಿಧಾನದಲ್ಲಿ ರಿಸರ್ವೇಷನ್ ಕೊಟ್ಟಿದೆ. ಅದರಲ್ಲೂ ಹೆಚ್ಚಿಗೆ ರಿಸರ್ವೇಷನ್ ಕೊಟ್ಟಿರೋದು BCAಗೆ. ಈ BCA ಜನ ಇವತ್ತು ಅವರು ನೆನೆಸ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಇವತ್ತೆಲ್ಲ ಜನಾಂಗಗಳು ಬ್ರಾಹ್ಮಣರಿಂದ ಸಹ ರೆಡ್ಡಿ, ಒಕ್ಕಲಿಗ, ಕುಂಬಾರ, ಏನೇನು ಈಡಿಗ, ಯಾವ ಜಾತಿ ಇದೆ, ಇಡೀ ಎಲ್ಲ ಜನಾಂಗಕ್ಕೂ ಆ ಜನಾಂಗಕ್ಕೆ ಅನುಗುಣವಾಗಿ ಏನು ರಿಸರ್ವೇಷನ್ ಕೊಟ್ಟಿದೆ. ಆದರೆ ಈ ದೇಶದಲ್ಲಿ ಈ ಜನ ನಮ್ಮ SC STಗಳಿಗೆ ಮಾತ್ರ ಅಂಬೇಡ್ಕರ್ ಅನ್ನೋ ಒಂದು ಹಣೆಪಟ್ಟಿ ಕಟ್ಟಿಟ್ಟಿದ್ದಾರೆ. ಇದು ತುಂಬ ವಿಪರ್ಯಾಸ. ಈ ಹಣೆಪಟ್ಟಿನ ಬಿಚ್ಚಬೇಕು. ಎಲ್ಲ ಜನಾಂಗದವರು ಬಂದು ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ಬೇಕು. ಯಾಕೆ ಅಂತಂದರೆ ಈ ದೇಶದಲ್ಲಿ ಓಟಿನ ಹಕ್ಕು ಇರಲಿಲ್ಲ, ಕಲಿಯೋ ಹಕ್ಕಿರಲಿಲ್ಲ, ವಿದ್ಯಾಭ್ಯಾಸ ಮಾಡೋ ಹಕ್ಕೂ ಇರಲಿಲ್ಲ. ಬರೀ ಬ್ರಾಹ್ಮಣರೇ ಪಾಠ ಮಾಡಬೇಕು, ಬ್ರಾಹ್ಮಣರೇ ವಿದ್ಯೆ ಕಲಿಸ್ಬೇಕು, ಬ್ರಾಹ್ಮಣರೇ ವಿದ್ಯೆ ಕಲಿಬೇಕು. ಈ ಒಂದು ಸಂಸ್ಕೃತಿ ಇದ್ದಂಥ ದೇಶ ನಮ್ಮದು. ಬ್ರಾಹ್ಮಣರೇ ಕಲಿಬೇಕು, ಬ್ರಾಹ್ಮಣರೇ ಕಲಿಸ್ಬೇಕು. ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜನಾಂಗಕ್ಕೂ ಸಹ ವಿದ್ಯಾಭ್ಯಾಸ ಸಿಗಬೇಕು. ಅದರಲ್ಲೂ ಮಹಿಳೆಯರಿಗೆ ಅವ್ರಿಗೆ ಯಾವುದೇ ಒಂದು ಹಕ್ಕಿರಲಿಲ್ಲ. ಮನೆಗೆ ಮಾತ್ರ ಸೀಮಿತ. ಅದರಲ್ಲೂ ಮಹಿಳೆಯರು ಓದೋಂಗೇ ಇರಲಿಲ್ಲ. ಅದರಲ್ಲಿ ಮಹಿಳೆಯರಂತೂ ಯಾವುದೇ ಜನಾಂಗದಲ್ಲೂ ಓದೋರು ಇರಲಿಲ್ಲ. ಆ ಮಹಿಳೆಯರು ಸಹ ವಿದ್ಯಾಭ್ಯಾಸ ಮಾಡಬೇಕು, ಅವರು ವಿದ್ಯಾವಂತರಾಗಬೇಕು ಅಂಥೇಳಿ ಅವ್ರಿಗೂ ಸಹ ಹಕ್ಕುಗಳನ್ನು ಕೊಡಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇನ್ನೂ ಒಂದು ಕೊನೆಯ ಒಂದು ಮಾತನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವರ ಒಂದು ಸಂದೇಶ ನಮ್ಮ ಎಲ್ಲ ಯುವ ಜನಾಂಗಕ್ಕೆ ಒಂದು ಕೊನೆಯ ಸಂದೇಶ ಹೇಳಿದ್ದಾರೆ. ನಾನು ಈ ಒಂದು ಪವಿತ್ರವಾದ ಒಂದು ರಥವನ್ನು ನನ್ನ ಕೈನಲ್ಲಾದಷ್ಟು ಎಳ್ಕೊಂಡು ಬಂದಿದ್ದೇನೆ. ನನ್ನ ಯುವ ಬಂಧುಗಳೇ, ಮುಂದಿನ ಈ ರಥವನ್ನು ನಿಮ್ಮ ಕೈನಲ್ಲಾದರೆ ಎಳೀರಿ, ಇಲ್ಲ ಅಂದರೆ ದಯವಿಟ್ಟು ಅಲ್ಲೇ ನಿಲ್ಲಿಸ್ಬಿಡಿ, ಹಿಂದಕ್ಕಂತೂ ತಳ್ಳಬೇಡಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಮಾತನ್ನು ಹೇಳ್ತಾ ನಾನು ಮತ್ತೊಮ್ಮೆ ನಮ್ಮ ಮಾನವತಾವಾದಿ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಅನಂತ ವಂದನೆಗಳನ್ನು ತಿಳಿಸ್ತಾ ಜೈ ಭೀಮ್ ಹೇಳ್ತೀನಿ.
ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಹೊಡೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಹೊಡೆಯ ಸಾವಿರಾರು ವರ್ಷ ಕಳೆದರು ಸವೆಯಿಂದ ಈ ದಿನ ನಮ್ಮ ಹುಳಿಮಾವು ಗ್ರಾಮದಲ್ಲಿ ನಾವು ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿದಂಥ ದಿನ ಇವತ್ತು. ಈಗಾಗಲೇ ಭಾಳಷ್ಟು ವಿಷಯಗಳನ್ನು ನಮ್ಮ ಸೀನಣ್ಣವರು ಮೆಲುಕು ಹಾಕಿದ್ದಾರೆ. ಅವರ ಆಶಯಗಳು, ಆಮೇಲೆ ಅವರು ಹಾಕ್ಕೊಟ್ಟ ಹಾದಿ ಹಾಗೂ ಅಸಾಮಾನ್ಯತೆಯನ್ನು ತೊಲಗಿಸಲು ಅವರು ಮಾಡಿದಂಥ ಅವರು ಪಟ್ಟಂಥ ಶ್ರಮ ಹಾಗೂ ನಮ್ಮ ಸಂವಿಧಾನವನ್ನು ಕೊಟ್ಟಂಥ ಮಹಾಪುರುಷ. ಸೊ ಅವ್ರಿಗೆ ಈ ದಿನ ನಾವೆಲ್ಲರೂ ಸೇರಿ ಗೌರವವನ್ನು ಸಲ್ಲಿಸುತ್ತಾ ಯುವಕರಲ್ಲಿ ನಾನು ಕೇಳ್ಕೊಡೋದೇನೆಂದರೆ ವಿದ್ಯಾಭ್ಯಾಸಕ್ಕೆ ಅತ್ಯಂತ ಆದ್ಯತೆ ಕೊಡಿ, ತಿಳ್ಕೊಳ್ಳಿ, ಸಂವಿಧಾನವನ್ನು ಓದಿ ತಮ್ಮೆಲ್ಲರ ಹಕ್ಕುಗಳನ್ನು ತಿಳ್ಕೊಂಡು ಪ್ರಶ್ನೆ ಮಾಡೋದನ್ನು ಕಲಿಯಿರಿ. ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಅದನ್ನು ಕೇಳಿಕೊಂಡು ಇರಬೇಡ್ರಿ. ನೀವು ಓದಿ ತಿಳ್ಕೊಂಡು ಪ್ರಶ್ನೆ ಮಾಡುವಂಥ ಒಂದು ಇದನ್ನು ಗುಣವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್. ನಮ್ಮ ಹುಳಿಮಾವು ಗ್ರಾಮದಲ್ಲಿ ಈ ಬಾರಿ ಎಲ್ಲ ಸಂಘಟನೆ ಮುಖಂಡರುಗಳು, ಇಡೀ ಹುಳಿಮಾವು ಗ್ರಾಮದಲ್ಲಿರುವ ಎಲ್ಲ ದಲಿತ ಮುಖಂಡರು, ಎಲ್ಲ ನಾಯಕರುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುತ್ತಾರೆ. ನಮ್ಮ ಹುಳಿಮಾವು ಗ್ರಾಮದ ಎಲ್ಲ ದಲಿತ ನಾಯಕರುಗಳಿಗೆ ಹಾಗೂ ರಾಜಕೀಯ ಮುಖಂಡರುಗಳಿಗೆ ಧನ್ಯವಾದಗಳು. ಮಾನವ ಹಕ್ಕು ಮಂಡಳಿ ವತಿಯಿಂದ ಹುಳಿಮಾವು ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನವನ್ನು ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಒಂದು ವಿಗ್ರಹಕ್ಕೆ ಪುಷ್ಪಮಾಲೆ ಹಾಗೂ ಪುಷ್ಪ ನಮನ ಮಾಡೋ ಮುಖಾಂತರ ಅಂಬೇಡ್ಕರ್ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸಿರುತ್ತೇವೆ. ಸರ್ ಬಂದ ಸಾಕು. ಜೈ ಭೀಮ್. ಈ ದಿನ ನಮ್ಮ ಹುಳಿಮಾವಿನಲ್ಲಿ ಮುಂತಾಣ ಹಾಗೂ ಸಂಘಟನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಮಾಡ್ತಾ ಇದ್ದೇವೆ. 69ನೇ ವರ್ಷದ್ದು ಈ ದಿನ ನಾವು ಅವ್ರನ್ನ ಕಳ್ಕೊಂಡಿದ್ದ ದಿನ. ಆದರೂ ಅವರು ಈ ಜಗತ್ತಿಗೆ ಹೇಳ್ಕೊಂಡಂಥ ಅಸಮಾನತೆ ಹಾಗೂ ವಿದ್ಯಾಭ್ಯಾಸ ಇವೆರಡಕ್ಕೂ ಹೆಚ್ಚಿನ ಆದ್ಯತೆ ನೀಡ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗಾಗಲೇ ಸೀನಣ್ಣ ಹೇಳ್ದಂಗೆ ಎಲ್ಲ ಇದರಲ್ಲಿ ಹೇಳಿದ್ದಾರೆ. ನಾನು ಈ ಯುವ ಪೀಳಿಗೆಗೆ ಹೇಳೋದಿಷ್ಟೇ, ಎಲ್ಲರನ್ನೂ ವಿದ್ಯಾಭ್ಯಾಸದಲ್ಲಿ ತರಬೇಕು. ಆಗಲೇ ನಾವು ಎಲ್ಲ ಮುಂದುವರಿಯೋದು. ಸಂವಿಧಾನ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು ಈ ದಿನ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಎಲ್ಲರಿಗೂ ಮತ ಹಾಕೋದಕ್ಕೆ ಹಕ್ಕು ಸಿಕ್ಕಿದೆ. ಹಾಗೂ ಎಲ್ಲರೂ ಅಸಮಾನತೆಯಿಂದ ಇರಬೇಕು. ಎಲ್ಲ ಅಣ್ಣವರು ಹೇಳ್ದಂಗೆ ಈಗ ಒಗ್ಗಟ್ಟಾಗಿ ಮಾಡೋದ್ರಿಂದ ತುಂಬ ಲಾಭ ಇರುತ್ತೆ. ಒಟ್ಟಿಗೆ ನಾವು ತುಂಬ ಕಷ್ಟ ಆಗುತ್ತೆ ಫೈಟ್ ಮಾಡೋದು. ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ ಎಲ್ಲನೂ ನಾವು ಕಲಿಸ್ಬೋದು ಅಂತ ಇದನ್ನು ನಾನು ಹೇಳ್ತೀನಿ.